ಸುಖಕರ ಜೀವನ ನಡೆಯುತ್ತಿರುವಾಗಲೇ ಜೀವನದಲ್ಲಿ ಸುನಾಮಿ. ಕಾಲು ಕಳೆದುಕೊಂಡ ಅಂಗವಿಕಲ ನಾದಸ್ವಾಮಿ ಗೌಡ. ಹೌದು ವೀಕ್ಷಕರೇ, ಮೈಸೂರು ಜಿಲ್ಲೆಯ ಸ್ವಾಮಿಗೌಡ ಅವರ ಮದುವೆಯಾಗಿ ವೈವಾಹಿಕ ಜೀವನ ನಡೆಸುವಾಗಲೇ ಒಬ್ಬ ಮಗ ಹುಟ್ಟಿ ಸಾವನ್ನಪ್ಪಿರುತ್ತಾನೆ. ನೊಂದ ದಂಪತಿಗಳಿಗೆ ಕೊಡುಗೆಯಾಗಿ ಎಂಬುವಂತೆ ಮಗಳು ಹುಟ್ಟುತ್ತಾಳೆ. ನಂತರ ಜೀವನದಲ್ಲಿ ಕತ್ತಲು ಬಂದಂತೆ ಅಕಾಲಿಕ ರೋಗ ಬಂದು ಸ್ವಾಮಿಗೌಡ ತನ್ನ ಹೆಂಡತಿಯನ್ನ ಕಳೆದುಕೊಳ್ಳುತ್ತಾರೆ. ಮಗಳು ಹಾಗೂ ತಾಯಿಯನ್ನ ನೋಡಿಕೊಳ್ಳುತ್ತಿದ್ದ ಸ್ವಾಮಿಗೌಡಗೆ ಇದ್ದಕ್ಕಿದ್ದಂತೆ ಜ್ವರ ಬಂದು 2 ದಿನಗಳಲ್ಲಿ ನರದ ಸಮಸ್ಯೆ ಉಂಟಾಗಿ ಎರಡೂ ಕಾಲು ಕೆಲಸ ಮಾಡುವುದು ನಿಂತೋಗುತ್ತದೆ. ಇದ್ದು ಇಲ್ಲದಂತೆ ಜೀವನದಲ್ಲಿ ಸುನಾಮಿಯೇ ಬಂದಂತೆ ಸ್ವಾಮಿಗೌಡ ಅವರು ನಡೆಯುವ ಶಕ್ತಿ ಕಳೆದುಕೊಂಡ ಅಂಗವಿಕಲರಾಗಿದ್ದಾರೆ. ಅವರ ತಾಯಿಯೇ ಅವರಿಗೆ ಆಸರೆ. ಮಗನು ದುಡಿದು ಹಾಕುವ ಸಮಯದಲ್ಲಿ ಮಗನಿಗೆ ತಾಯಿಯೇ ದುಡಿದು ಹಾಕುವ ಪರಿಸ್ಥಿತಿ ಉಂಟಾಗಿದೆ. ಆಸ್ಪತ್ರೆಗೆ ಹೋದರೆ ಇದಕ್ಕೆ ಚಿಕಿತ್ಸೆ ಇದೆ, ಆದರೆ 20 ಲಕ್ಷ ಖರ್ಚು ಆಗುತ್ತದೆ ಅಂದಿದ್ದರಿಂದ ಅಸಹಾಯಕರಾಗಿ ನಿರಾಶೆಯಿಂದ ಮನೆಗೆ ಮರಳಿದ್ದು ಈ ಬಡ ಕುಟುಂಬಕ್ಕೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಸ್ವಾಮಿಗೌಡ ತನ್ನ ಮಗಳು ತಾಯಿ ಜೊತೆ ಜೀವನ ನಡೆಸಲು ತಾವೆಲ್ಲರೂ ಸಹಕಾರಿಯಾಗಬೇಕಾಗಿದೆ. ದಯವಿಟ್ಟು ತಮ್ಮಿಂದಾದ ಸಹಾಯ ಹಸ್ತ ನೀಡುವ ಮೂಲಕ ಈ ಬಡ ಕುಟುಂಬಕ್ಕೆ ಆಸರೆ ಆಗಬೇಕೆಂದು ಸಮಾಜ ಸೇವಕರಿಗೆ, ಸಂಘ ಸಂಸ್ಥೆಗಳಿಗೆ, ಸಾರ್ವಜನಿಕರಿಗೆ ಹಾಗೂ ಇಂಡಿಯನ್ ಟಿವಿ 24x7 ಕನ್ನಡ ನ್ಯೂಸ್ ವೀಕ್ಷಕರಲ್ಲಿ ನಾವು ಕೈ ಜೋಡಿಸಿ ವಿನಂತಿಸಿಕೊಳ್ಳುತ್ತೇವೆ. ಫೋನ್ ಪೇ ನಂಬರ್ 9742422766. ಕರ್ನಾಟಕ ನಾನು ಕೈ ಮುಗಿತಾ ಇದ್ದೀನಿ. ನೀವೆಲ್ಲ ನನ್ನ ಮಗನಿಗೆ, ಅವನ ಹೆಸರು ಸ್ವಾಮಿಗೌಡ ಅಂತ, ನನ್ನ ಹೆಸರು ಅನ್ಸೂಯಮ್ಮ ಅಂತ, ನಿಮ್ಮನ್ನೆಲ್ಲರನ್ನೂ ಬೇಡ್ಕೋತಾ ಇರೋದು ಒಂದೇ, ನನ್ನ ಮಗನಿಗೆ ಮನಿಕೊಂಡು ಇಷ್ಟು ವರ್ಷ 18 ವರ್ಷ ಆಗದೆ ಅವನ ಸೇವೆ ನಾನು ಮಾಡ್ತಾ ಇರೋದು. ಇಲ್ಲಿವರೆಗಂಟು ನಾನು ಮಾಡಿ ನನಗೆ ಸಾಕಾರ ಇದ್ದೋಗ್ಬಿಟ್ಟದೆ. ನಾನು ಬದುಕ್ತೀನಿ ಸಾಯ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂಥ ಟೈಮ್ನಲ್ಲಿ ಅವ್ನ ಜೀವನಕ್ಕೆ ಅವನೊಂದು ದಾರಿ ಮಾಡಿ ಎಂತೆಂಥವ್ರಿಗೋ ಎಷ್ಟೆಷ್ಟೋ ದುಡ್ಡ ಕಳೀತಾ ಇದ್ದೀರಿ. ನನ್ನ ಮಗನಿಗೆ ಒಂದೊಂದು ರೂಪಾಯಿ ಅಂದ್ರೂ ನನ್ನ ಮಗನಿಗೆ ನೀವು ಸಹಕಾರ ನೀಡಿದ್ರೆ ಅವನ ಬದುಕಿಗೆ ಅವನ ದಾರಿ ಆಯ್ತಾನೆ. ಆದರೆ ನಾನು ಕೂಲಿ ಮಾಡಿ ಸಾಕ್ತಾ ಇರೋದು. ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ. ಅವ್ನು ಮುಂದಕ್ಕೆ ಒಂದು ತನ್ನೇ ಇಟ್ಬಿಟ್ಟು ಹೋದರೆ ಅದು ಇರೋನಾರ ಮುತ್ಕೋಬೋದು, ಏನಾರ ಮುತ್ಕೋಬೋದು ಅಂತ ಅನ್ನ ತಿನ್ಕೊಂಡು ನನ್ನ ಮಗ ಕಾಲಾಗ್ತಾವನೆ. ಅಂಥದ್ರಲ್ಲಿ ನೀವು ಒಂದು ಸ್ವಲ್ಪ ಸಹಕಾರ ನೀಡಿ ನಿಮ್ಗೆ ಕೈ ಮುದ್ದು ಬೇಡ್ಕೊತಾವನಿ. ಇಡೀ ಕರ್ನಾಟಕಗಳಿಗೆ ಎಷ್ಟು ಜಿಲ್ಲೆಗಳು ಕರ್ನಾಟಕಗಳು ಇದ್ದೀರಿ ಅಷ್ಟು ಒಂದೊಂದು ರೂಪಾಯಿ ಅಂದರೂ ನನ್ನ ಮಗನಿಗೆ ಸಹಕಾರ ನೀಡ್ತಾರೆ. ನಿಮ್ಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ನೀವು ನಿಮ್ಮ ಮನಸ್ಸು ಮಾಡಿ ನನ್ನ ಮಗನಿಗೆ ಒಂದೊಂದು ರೂಪಾಯಿನೂ ಹಾಕಿ. ಅದನ್ನು ನಾನು ಬೇಡ್ಕೊಳ್ಳೋದೇ ಇಷ್ಟು. ಅವನ ಆಸ್ಪತ್ರೆಗಾರ ಕರ್ಕೊಂಡೋಗಿ ಅವನು ಗುಣಪಡಿಸ್ತೀನಿ. ಇಲ್ಲ ಅಂದರೆ ಅವನ ಜೀವನಕ್ಕಾರು ಒಂದು ದಾರಿ ಇರ್ತದೆ. ನೀವು ಸಹಕಾರ ನೀಡಿ.